ಸತ್ಯಾತ್ಮ ಸತ್ಯಕಾಮ ಸತ್ಯರೂಪ ಸತ್ಯಸಂಕಲ್ಪ ಸತ್ಯದೇವ ಸತ್ಯಪೂರ್ಣ ಸತ್ಯಾನಂದ ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪವನ ಚರಣ, ಪನ್ನಗ ಶಯನ ಪವನ ಚರಣ, ನಂಬಿಕೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಸತ್ಯನಾರಾಯಣ, ಪನ್ನಗ ಶಯನ ಪವನ ಚರಣ, ಪನ್ನಗ ಶಯನ ಪವನ ಚರಣ, ನಂಬಿಕೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ.
ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲಯಾ ಸತತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ. ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಸಕಲ ಜೀವರಿಗೂ ನೀನೇ ಪ್ರಾಣ ಸಕಲ ಜೀವರಿಗೂ ನೀನೇ ಪ್ರಾಣ ನಿನ್ನ ನಾಮದ ಜಪತಪ ಧ್ಯಾನ ಮಾಡುವುದೆಂದಿಗೂ ಲೋಕ ಕಲ್ಯಾಣ ನಿನ್ನ ನಾಮದ ಜಪತಪ ಧ್ಯಾನ ಮಾಡುವುದೆಂದಿಗೂ ಲೋಕ ಕಲ್ಯಾಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಮನೆ ಮನೆ ಮುಂದೆ ಹಸಿರು ತೋರಣ ದಿನ ದಿನ ನಗುವ ಹಬ್ಬ ಹೂರಣ ಮನೆ ಮನೆ ಮುಂದೆ ಹಸಿರು ತೋರಣ ದಿನ ದಿನ ನಗುವ ಹಬ್ಬ ಹೂರಣ ಸಂತಸ ತರುವ ಶುಭ ಸಂತಾನ ಸಂತಸ ತರುವ ಶುಭ ಸಂತಾನ ಸತ್ಯದೇವನೇ ಎಲ್ಲಕ್ಕೂ ಕಾರಣ ಸತ್ಯದೇವನೇ ಎಲ್ಲಕ್ಕೂ ಕಾರಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ನಿನ್ನ ಪೂಜಿಸಿದ ಮನುಜನೆ ಮಾನ್ಯ ನಿನ್ನ ಹೊಗಳುವ ನಾಲಿಗೆ ಧನ್ಯ ನಿನ್ನ ಪೂಜಿಸಿದ ಮನುಜನೆ ಮಾನ್ಯ ನಿನ್ನ ಹೊಗಳುವ ನಾಲಿಗೆ ಧನ್ಯ ನಿನ್ನ ಸೇವಿಸುವ ಬಾಳುವೆ ಭವ್ಯ ನಿನ್ನ ಸೇವಿಸುವ ಬಾಳುವೆ ಭವ್ಯ ನೀನಿರುವಂಥ ಹೃದಯವೇ ದಿವ್ಯ ನೀನಿರುವಂಥ
ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಸಕಲ ಜೀವರಿಗೂ ನೀನೇ ಪ್ರಾಣ ಸಕಲ ಜೀವರಿಗೂ ನೀನೇ ಪ್ರಾಣ ನಿನ್ನ ನಾಮದ ಜಪತಪ ಧ್ಯಾನ ಮಾಡುವುದೆಂದಿಗೂ ಲೋಕ ಕಲ್ಯಾಣ ನಿನ್ನ ನಾಮದ ಜಪತಪ ಧ್ಯಾನ ಮಾಡುವುದೆಂದಿಗೂ ಲೋಕ ಕಲ್ಯಾಣ ಜಯ 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 ಸತ್ಯನಾರಾಯಣ ಜಯ 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 ಸತ್ಯನಾರಾಯಣ ನಾರಾಯಣ ಜಯ 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 ಸತ್ಯನಾರಾಯಣ ಜಯ 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 ಸತ್ಯನಾರಾಯಣ ನಾರಾಯಣ ಜಯ 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 ಸತ್ಯನಾರಾಯಣ ಜಯ 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 ಸತ್ಯನಾರಾಯಣ ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ನಿತ್ಯಾನಂದನ ನಿಗಮಾತೀತನ ನಿತ್ಯಾನಂದನ ನಿಗಮಾತೀತನ ಗಾನಾಮೃತ ಪಾನ ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ಓಂ ಹರಿ ಓಂ ಹರಿ ಓಂ ಹರಿ ಓಂ 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 ಸುರನರರೆಲ್ಲರ ಕಾಯುವ ಶಕ್ತ ಧನ್ಯನಾಗುವನು ಹರಿಭಕ್ತ ಸುರನರರೆಲ್ಲರ ಕಾಯುವ ಶಕ್ತ ಧನ್ಯನಾಗುವನು ಹರಿಭಕ್ತ ಸತ್ಯದೇವನೇ ದಯಾಪಯೋನಿಧಿ ದಿವ್ಯ ಭವ್ಯವೀ ಸನ್ನಿಧಿ ಸತ್ಯದೇವನೇ ದಯಾಪಯೋನಿಧಿ ದಿವ್ಯ ಭವ್ಯವೀ ಸನ್ನಿಧಿ ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ಇವನೇ ಹರಿಯು ಇವನೇ ಹರನು ಇವನೇ ಸಕಲ ಸ್ವರೂಪನು ಇವನೇ ಹರಿಯು ಇವನೇ ಹರನು ಇವನೇ ಸಕಲ ಸ್ವರೂಪನು ಇವನೇ ಸೃಷ್ಟಿಯು ಇವನೇ ಸ್ಥಿತಿಯು ಇವನೇ ಲಯಕಾರಕನು ಇವನೇ ಸೃಷ್ಟಿಯು ಇವನೇ ಸ್ಥಿತಿಯು ಇವನೇ ಲಯಕಾರಕನು ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ನಿತ್ಯಾನಂದನ ನಿಗಮಾತೀತನ ನಿತ್ಯಾನಂದನ ನಿಗಮಾತೀತನ ಗಾನ ಅಮೃತ ಪಾನ ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ಸತ್ಯನಾರಾಯಣ
ಸತ್ಯನಾರಾಯಣ ಶಾಂತಿ ಸ್ವರೂಪನ ಶ್ರವಣ ಮನನ ಧ್ಯಾನ ಹರಿ ಓಂ ಹರಿ ಓಂ ಸತ್ಯನಾರಾಯಣ ಚರಣ ಹರಿ ಓಂ ನಿತ್ಯ ನರಕ ತಾರಣ ಹರಿ ಓಂ ಸತ್ಯದೇವನ ಸ್ಮರಣ ಹರಿ ಓಂ ಸರ್ವ ಪಾಪ ವಿನಾಶನ. ಮೊದಲನೆಯ ಅಧ್ಯಾಯ. ನೈಮಿಷಾರಣ್ಯ ವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮರಾದ ಸೂತ ಮಹರ್ಷಿಗಳನ್ನು ಕುರಿತು, ಎಲೆ ಮುನಿವರ್ಯನೇ, ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭೀಷ್ಟವನ್ನು ಹೊಂದಬಹುದು, ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಸೂತರು ಶೌನಕಾದಿಗಳನ್ನು ಕುರಿತು, ಎಲೆ ಮುನಿಗಳಿರ ಆಲಿಸಿರಿ. ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವರ್ಷಿಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೇ ನುಡಿಯುವೆನು. ಸಾವಧಾನ ಚಿತ್ತರಾಗಿ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತ ತಮ್ಮ ಪೂರ್ವಾರ್ಜಿತ ಕರ್ಮಫಲಗಳಿಂದ ಕಷ್ಟಪಡುತ್ತಿರುವವರನ್ನು ನೋಡಿ, ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು. ಅಲ್ಲಿ ಶುಭ್ರವರ್ಣವುಳ್ಳವನಾಗಿಯೂ 4 ತೋಳುಗಳುಳ್ಳವನಾಗಿಯೂ ಇರುವ ಕಮಲಾಳವನ್ನು ಕಂಡು, ಎಲೆ ವಾಕ್ಸಮಸ್ಯೆಗಳಿಗೆ ಅಗೋಚರವಾದ ಆಕಾರವುಳ್ಳಂತ ಆದಿಯೂ ಮಧ್ಯೆಯೂ ಕೊನೆಯೂ ಇಲ್ಲದಂತ ಗುಣಸ್ವರೂಪನಾದಂತ ಸಕಲ ಭೂತಗಳಿಗೂ ಮೊದಲನೆಯವನಾದಂತ ಭಕ್ತರ ಸಂಕಟವನ್ನು ಹೋಗಲಾಡಿದಂತ ಸ್ವಾಮಿಯೇ, ನಿನಗೆ ನಮಸ್ಕಾರವೆಂದರು. ಆಗ ನಾರಾಯಣನು, ಎಲೆ ತಕ್ಕ ಸಮಾಧಾನವನ್ನು ಹೇಳುವೆನೆಂದರು. ಆಗ ನಾರದರು, ಎಲೆ ಭಕ್ತವತ್ಸಲರೇ, ಭೂಲೋಕದಲ್ಲಿ ಸಕಲ ಮಾನವರು ತಮ್ಮ ಪಾಪಕರ್ಮಗಳಿಂದ ದಹಿಸಿಕೊಳ್ಳುವರು. ಲೋಕದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು ಅದನ್ನು ದಯೆ ತೋರಿ ತಿಳಿಸಿರಲಿಲ್ಲ. ಆಗ ಭಗವಂತನು ನಾರದ, ಪ್ರಪಂಚಾನುಗ್ರಹ ನೀನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು, ಆ ರಹಸ್ಯವನ್ನು ಹೇಳುವೆನು ಕೇಳು. ಸ್ವರ್ಗ ಮತ್ತು ಲೋಕಗಳಲ್ಲಿ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದು ವ್ರತವುಂಟು. ಎಲೆ ಮಗುವೆ, ನಿನಗೆ ನನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸುವೆನು. ವಿದ್ಯುಕ್ತವಾದ ಸ್ವಲ್ಪವೂ ಲೋಪವಿಲ್ಲಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಗೃಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವದ್ ವಾಕ್ಯವನ್ನಾಲಿಸಿ ನಾರದ ಮಹರ್ಷಿಯು, ಎಲೆ ಜಗದೊಡೆಯನೇ, ಈ ಸತ್ಯನಾರಾಯಣ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತು? ಯಾರಿಂದ ಪೂರ್ವದಲ್ಲಿ ಈ ವ್ರತವು ಆಚರಿಸಲ್ಪಟ್ಟಿತೋ ಈ ವ್ರತಾಚರಣೆಗೆ ಕಾಲ ಯಾವುದು? ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು. ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನ ಧಾನ್ಯಗಳನ್ನು ಸಮೃದ್ಧಿಪಡಿಸುವುದು, ಸಕಲ ಸೌಭಾಗ್ಯ ಸಂತಾನಗಳನ್ನುಂಟು ಮಾಡುವುದು, ಎಲ್ಲ ಕಡೆಯಲ್ಲೂ ಜಯವನ್ನುಂಟು ಮಾಡುವುದು. ಯಾವ ದಿನಗಳಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನರ್ಚಿಸಬೇಕು. ಧರ್ಮದಲ್ಲೇ ದೃಷ್ಟಿಯುಳ್ಳವನಾಗಿ ವಿಪ್ರರಿಂದೊಡಗೂಡಿ ಶ್ರೇಷ್ಠವಾದ ಹಾಗ ಪಾಲು ಭಕ್ಷ್ಯಗಳನ್ನು, ಬಾಳೆಹಣ್ಣು, ತುಪ್ಪ, ಹಾಲು, ರವೆ, ತಂಬಿಟ್ಟು, ಶಕ್ತಿ ಇಲ್ಲದಿದ್ದರೆ ಬೆಲ್ಲ, ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು, ಇವುಗಳೆಲ್ಲವೂ ಕಾಲು ಭಾಗ ಹಾಗೂ ಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣಿಗರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು.
ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟ ಸಿದ್ಧಿ ಉಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯ ಇಲ್ಲವೆಂದು ಶ್ರೀಮದ್ ನಾರಾಯಣನು ನಾರದರಿಗೆ ಹೇಳಿದವನೆಂದು ಶನಕಾದಿಗಳಿಗೆ ಸೂತ ಮಹರ್ಷಿಯು ಹೇಳಿದರೆಂಬಲ್ಲಿಗೆ ಮೊದಲನೆಯ ಅಧ್ಯಾಯ ಮುಗಿಯಿತು. ನಾಶವಾಯಿತು. ಆಗ ರಾಜನು, ಇದು ಸಕಲವೂ ಸತ್ಯನಾರಾಯಣ ದೇವರ ಪ್ರಸಾದ, ತಿರಸ್ಕರಿಸಿದ್ದರಿಂದ ನಷ್ಟ ಆಗಿರಬಹುದೆಂದು ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತೋ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದರು. ಅನಂತರ ಆ ರಾಜನು ಸತ್ಯನಾರಾಯಣ ದೇವರ ಪ್ರಸಾದದ ದೆಸೆಯಿಂದ ಧನಧಾನ್ಯ ಪುತ್ರಾದಿ ಐಶ್ವರ್ಯವನ್ನು ಪುನಃ ಹೊಂದುವವನಾಗಿ ಇಹಲೋಕದಲ್ಲಿ ಸುಖವನ್ನನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದ. ಈ ಪ್ರಕಾರವಾಗಿ ಪರಮ ದುರ್ಲಭ್ಯವಾದ ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನಧಾನ್ಯ ಮುಂತಾದವು ಪ್ರಾಪ್ತವಾಗುತ್ತದೆ ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅವನಿಗೆ ಧನ ಪ್ರಾಪ್ತಿ ಆಗುತ್ತದೆ. ಅವನು ಎಲ್ಲ ಕಷ್ಟಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯ ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ. ಅವರುಗಳು ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ. ಇದು ಸತ್ಯವಾದದ್ದು. ಮತ್ತೆ ಸೂತ ಮಹಾಮುನಿಗಳು ಮನುಷ್ಯರು ಸಂಪೂರ್ಣ ದುಃಖ ದೆಸೆಯಿಂದ ಸತ್ಯವಾಗಿ ಮುಕ್ತರಾಗುತ್ತಾರೆ. ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕಂತಾಗುತ್ತದೆ. ಈ ಸತ್ಯನಾರಾಯಣ ಕೆಲವರು ಕಾಲವೆಂದು ಹೇಳುತ್ತಾರೆ, ಇನ್ನೂ ಕೆಲವರು ಸತ್ಯ ದೇವರೆನ್ನುತ್ತಾರೆ. ಹೀಗೆ ನಾನಾ ಪ್ರಕಾರವಾದ ರೂಪಧಾರಣೆ ಮಾಡಿ ಸಕಲ ಶ್ರದ್ಧಾಭಕ್ತಿಯುತರಾದ ಭಕ್ತರುಗಳಿಗೆ ಈ ಈಪ್ಸಿತ ಫಲವನ್ನು ಕೊಡತಕ್ಕವರು. ಹೀಗೆ ಸನಾತನನಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ರೂಪವನ್ನು ಧರಿಸಿರುತ್ತಾರೆಂದು ಸೂತರು ಹೇಳುತ್ತಾರೆ. ಮುನಿಗಳೇ, ಯಾರು ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವಂತಾಗಿದ್ದು ಸುಖದಿಂದ ಇರುತ್ತಾರೆ. ಇದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳು
ಕೆಂಪು ರಕ್ತ ಪವಳದಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ ಆರತಿ ಹೊಳೆಯುತ್ತಿಹ ಮೂರ್ತಿ ಶಕ್ತಿ ನಿನಗೆ ಕಾಡುತ್ತಲಿ ಬೆಳಗುವೆನು ಆರತಿ ಮುತ್ತಿನಂತೆ ಹೊಳೆಯುತ್ತಿಹ ಮೂರ್ತಿ ಬೆಳಗುವೆನು ಆರತಿ ಭೈರವಿ ಜಾಹ್ನವಿ ಶಾಂಭವಿ ಶಂಕರಿ ಭೈರವಿ ಜಾಹ್ನವಿ ಶಾಂಭವಿ ಶಂಕರಿ ನಿನಗೆ ಆತ್ಮ ಜ್ಯೋತಿಯಿಂದ ಬೆಳಗುವೆನು ಪಚ್ಚೆ ಕೆಂಪು ರತ್ನ ಪವಳದಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ ದೇವಿ ಶಾರದಾಂಬೆಯ ಶರಣರದಾಂಬೆಯ ಶರಣದಾಸಿ ವಂದಿಸುವ ದಿವ್ಯ ಭವ್ಯ ರೂಪಿಣಿ ರಾಜರಾಜೇಶ್ವರಿ ಭೈರವಿ ಜಾಹ್ನವಿ ಶಾಂಭವಿ ಶಂಕರಿ ನಿನಗೆ ಆತ್ಮ ಜ್ಯೋತಿಯಿಂದ ಬೆಳಗುವೆನು ಆರತಿ ಆರತಿ ಮುತ್ತು ಪಚ್ಚೆ ಕೆಂಪು ರತ್ನ ಪವಳದಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ ಆರತಿ ಪಚ್ಚೆ ಕೆಂಪು ರತ್ನ ಪವಳದಾರತಿ 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 ಶ್ರೀಕರ ಕರುಣಾಕರ ಜಗದೀಶ ಮಂಗಳಂ ಶ್ರೀಕರ ಕರುಣಾಕರ ಜಗದೀಶ ಮಂಗಳಂ ಶ್ರೀ ಸುರೇಶ ಮಂಗಳಂ ಚಿದ್ವಿಲಾಸ ಮಂಗಳಂ ಶ್ರೀಕರ ಕರುಣಾಕರ ಜಗದೀಶ ಮಂಗಳಂ ಶ್ರೀಕರ ಕರುಣಾಕರ ಜಗದೀಶ ಮಂಗಳಂ ಶ್ರೀ ಸುರೇಶ ಮಂಗಳಂ ಚಿದ್ವಿಲಾಸ ಮಂಗಳಂ ನಿರುಪಮ ಶುಭ ಪಾವನ ಗುಣ ಭಾವನ ಭುವನ ವನಚರಿತ ನಿರುಪಮ ಶುಭ ಪಾವನ ಗುಣ ಭಾವನ ಭುವನ ವನಚರಿತ ಸೇವನ ಪದ ಪಾವನ ಮುನಿ ಜೀವನ ನಿರತ ಸೇವನ ಪದ ಪಾವನ ಮುನಿ ಜೀವನ ನಿರತ ನಿರವಧಿಕ ನಿರವಾದ್ಯ ನಿರತಾಶ್ರಯ ಪರಾತ್ಪರ ನಿರವಧಿಕ ನಿರವಾದ್ಯ ನಿರತಾಶ್ರಯ ಪರಾತ್ಪರ ನಿರಂಜನ ನಿರಾಕಾರ ನಿರಂಜನ ನಿರಾಕಾರ ನಿರಂತರ ನಿಖಿಲೇಶ್ವರ ನಿರುಪಮ ಶುಭ ಶ್ರೀ ನಿರುಪಮ ಶುಭ ಶ್ರೀ ನಿರುಪಮ ಶುಭ ಶ್ರೀ